ಮ್ಯಾಚ್ ಏನನ್ಸಂದ್ರೆ ಅದು ಹೋಮ್ ಗ್ರೌಂಡಲ್ಲಿ ಸೋಲೋದು ಫಿಕ್ಸ್ ಕನ್ಫರ್ಮ್ ಆಯಿತು. ಹಾಂ ಅಷ್ಟೇ. ನಿನ್ನೆ ಮ್ಯಾಚ್ ವಿನ್ ಆಗ್ಬೋದಿತ್ತು, 14 ಓವರಲ್ಲಿ ಸ್ಕೋರ್ ಕಮ್ಮಿ ಆಯಿತು ಹೊಡೆದು. ಅಷ್ಟೇ. ಆಮೇಲೆ ಏನು ವೀಕ್ನೆಸ್ ಏನಿರ್ಬೋದು ಹೋಮ್ ಗ್ರೌಂಡಲ್ಲಿ ಪದೇ ಪದೇ ಬ್ಯಾಟರ್ಸು ಮೇನ್. ಬ್ಯಾಟ್ಸ್ಮನ್ ಬೇರೆ ಗ್ರೌಂಡಲ್ಲಿ ಬ್ಯಾಟ್ಸ್ಮನ್ ಒಳ್ಳೆ ಆಡ್ತಾರೆ. ಅದು ನಿನ್ನೆ ಅವ್ರಿಗೆ ಬ್ಯಾಟ್ಸ್ಮನ್ನಿಗೆ ಕೈ ಹಿಡಿಲಿಲ್ಲ, ಎಲ್ಲ ಅವರೇ ಔಟ್ ಆಗ್ತಾ ಇದ್ದಾರೆ, ಬೇಗ ಔಟ್ ಆಗ್ತಾರೆ. ನಿನ್ನೆ ಒಂದಿನದ ಬಿಡಿ ಉಳ್ಕಿದ 4 ಮ್ಯಾಚ್ ಈ ಥರ ಆಗಿದೆ. ಹೋಮ್ ಗ್ರೌಂಡಲ್ಲಿ ಸೋಲಕ್ಕೆ ಏನಾದರೂ ಫ್ಯಾನ್ಸ್ ಪ್ರೆಷರ್ ಜಾಸ್ತಿ ಆಗ್ತಿದೆಯಾ ಅಥವಾ ಅವ್ರಿಗೆ ಏನಾದರೂ ಪ್ರಾಕ್ಟೀಸ್ ಬೇಕಾ ಪಿಚ್ಚಲ್ಲಿ? ಏನು ಕತೆ? ಪ್ರಾಕ್ಟೀಸ್ ಅಂದರೆ ಬೇರೆ ಗ್ರೌಂಡಲ್ಲಿ ಅವರು ಫ್ಯಾನ್ಸ್ ಇದ್ದು ಯಾರಿಲ್ಲ, ಅದಷ್ಟು ಇಲ್ಲ. ಹೋಮ್ ಪಿಚ್ಚಲ್ಲಿ ಫ್ಯಾನ್ಸ್ ಜಾಸ್ತಿ ಇದೆ ಅಂತ ಅನಿಸುತ್ತೆ, ಪ್ರೆಷರ್ ತಗೊಳ್ತಾ ಇರತ್ತೆ. ಏನಾದರೂ ಪ್ರಾಕ್ಟೀಸ್ ಬೇಕಾ ಹೋಮ್ ಗ್ರೌಂಡಲ್ಲಿ? ಪ್ರಾಕ್ಟೀಸ್ ಬೇಕು. ನೆಕ್ಸ್ಟ್ ಟೈಮ್ ಮ್ಯಾಚ್ ಇದ್ದಾಗ ಪ್ರಾಕ್ಟೀಸ್ ಮಾಡಬೇಕು, 1-2 ದಿನ. ಓಕೆ. ನೋಡಿದ್ವಿ ಮ್ಯಾಚ್. ಹೇಗೆ ಅನಿಸ್ತು? ಮೇ ಬಿ ಐ ಥಾಟ್ ತುಂಬ ಅರ್ಲಿ ವಿಕೆಟ್ಸ್ ತುಂಬ ಡೌನ್ ಆಗೋಯ್ತು. ಸೊ ಇಟ್ ವಾಸ್ ಅ ವಿನ್ನಿಂಗ್ ಮ್ಯಾಚ್, ಬಟ್ ಸ್ಟಿಲ್ ಎನಿವೆ ಆಲ್ ದ ಬೆಸ್ಟ್. ಯಾರಿಗೆ RCB ಗೆ CSK ಗ? I like both RCB and CSK, but my hardcore CSK fan. ಬಟ್ ಇಷ್ಟು ವರ್ಷ ಅವ್ರು ಕಪ್ ಗೆಲ್ಲಿಲ್ಲ, ಸೊ ಅದಕ್ಕೋಸ್ಕರ ಐ ವಾಂಟ್ RCB ಟು ವಿನ್ ದ ಕಪ್ ಆಗಬೇಕು ಅಂತ. ಓಕೆ. CSK ಫ್ಯಾನ್ ಅಂತ ಹೇಳಿದ್ರೆ ಏನು ರೀಸನ್ಗೆ CSK ಫ್ಯಾನ್ ನೀವು? ಬೇಸಿಕಲಿ ಐ ಆಮ್ ಬೇಸ್ಡ್ ಫ್ರಮ್ ತಮಿಳ್ನಾಡು. ಸೊ ಧೋನಿ ನಂಗೆ ತುಂಬ ಇಷ್ಟ. ಸೊ ಧೋನಿಗೋಸ್ಕರ ಐ ಆಮ್ ಹಾರ್ಡ್ಕೋರ್ CSK ಸಪೋರ್ಟ್. ಐ ಡೋಂಟ್ ನೋ ಇಫ್ ಧೋನಿ ರಿಟೈರ್ಸ್, ಐ ಡೋಂಟ್ ನೋ ವೆದರ್ ಐ ವಿಲ್ ಸಪೋರ್ಟ್ CSK or not, ಬಟ್ ಐ ಲವ್ CSK. Because you're from Tamil Nadu. Not basically from Tamil Nadu. I love Dhoni a lot. ಸೊ ನಮ್ಮ ಇಂಡಿಯಾ ಕಪ್ಪೆಲ್ಲ ಗೆದ್ಕೊಟ್ಟಿದ್ದಾರೆ. ಸೊ ಎಷ್ಟು ಜನ ಅವ್ರನ್ನ ಟ್ರೋಲ್ ಮಾಡಿದ್ರು, 43 ಇಯರ್ಸ್ಗೆ ಬಂದ್ಬಿಟ್ಟು ಅವ್ರು ಆಡೋ ಬ್ಯಾಟಿಂಗ್ ಸ್ಕಿಲ್ಸ್ ಐ ಡೋಂಟ್ ಥಿಂಕ್ ದ ಯಂಗರ್ ಜನರೇಷನ್ಸ್ ಹ್ಯಾವ್ ದಟ್. ಸೊ ದಟ್ ಇಸ್ ವೈ ಐ ಲವ್ ಹಿಮ್ ಅ ಲಾಟ್. ಎನಿವೇ ಆಲ್ ದ ಬೆಸ್ಟ್ ಟು ಬೋತ್ CSK and RCB. ನಾವು ಹೌದು, ಅದೇನೇ ನಮ್ಮಿಬ್ರು ಕೂಡ ಇರೋ ಡಿಫ್ರೆನ್ಸು. ನಾವು ಪಕ್ಕ RCB ಫ್ಯಾನ್. ಓಕೆ. ನಿನ್ನೆ RCB ವರ್ಸಸ್ ಪಂಜಾಬ್ ಮ್ಯಾಚಲ್ಲಿ RCB ಸೋಲ್ತು. ಇಲ್ಲ, ಬೇಜಾರಾಯಿತು. ಗೆಲ್ಲ ಮ್ಯಾಚ್ ಇತ್ತು, ಬಟ್ ಕೆಲವು ಲೂಸ್ ಡೆಲಿವರೀಸಿಂದ ನಮಗೆ ಮ್ಯಾಚ್ ಸೋಲಂಗಾಯಿತು. ಬಟ್ ಇನ್ನೂ ಟೂರ್ನಮೆಂಟ್ ಕೈಯಲ್ಲಿದೆ ಅಂತ ಅನ್ಸುತ್ತೆ. ಓಕೆ. ಎಲ್ಲೋ ಒಂದು ಕಡೆ ಹೋಮ್ ಗ್ರೌಂಡಲ್ಲಿ ಪದೇ ಪದೇ RCB ಸೋಲಾಗ್ತಿದೆ, ಏನು ರೀಸನ್ ಇರ್ಬೋದು? ಗೊತ್ತಿಲ್ಲ. ಈಚೀಚೆಗೆ ಚಿಕ್ಕ ಗ್ರೌಂಡಲ್ಲೆಲ್ಲ ಹೈ ಟೋಟಲ್ಸ್ ಬರ್ತಾ ಇದೆ. ಆ್ಯಂಡ್ ಮೇ ಬಿ ಅವರ್ ಬೌಲಿಂಗ್ ಲೈನಪ್ ಇಸ್ ಸ್ಟಿಲ್ ನಾಟ್ ಅಡ್ಜಸ್ಟೆಡ್ ಟು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ. ನಮ್ಮ ಬೌಲಿಂಗ್ ಹುಡುಗರಿಗೆ ಚಿನ್ನಸ್ವಾಮಿ ಅಡ್ಜಸ್ಟ್ ಆಯಿತು ಅಂದರೆ ನಮಗೂ ಮ್ಯಾಚ್ ಗೆಲ್ಲೋ ಥರ ಅನಿಸುತ್ತೆ. ಹೌದು. ಇಲ್ಲ ಒಂದು ಕಡೆ ಫ್ಯಾನ್ಸ್ ತುಂಬ ಜನ ಇರೋದ್ರಿಂದ ಪ್ರೆಷರ್ ತಗೋದಿದ್ದಾರಾ RCB ಅವರು, ಅಥವಾ ಏನಾದರೂ? ಇಲ್ಲ, ಆ ಥರ ಏನಿಲ್ಲ. ಪ್ರಾಕ್ಟೀಸ್ ಬೇಕಾ ಅನ್ನೋದು ಬೇರೆ ಪ್ರಶ್ನೆ, ಬೇಕಾಗಿರ್ಬೋದು. ಬಟ್ ಫ್ಯಾನ್ಸ್ ಜಾಸ್ತಿ ಇರೋದ್ರಿಂದ ಪ್ರೆಷರ್ ಏನಿಲ್ಲ. ಫ್ಯಾನ್ಸ್ ಜಾಸ್ತಿಯಿಂದ ನಮ್ಮ ಟೀಮ್ಗೆ ಎನರ್ಜಿನೇ ಜಾಸ್ತಿ ಸಿಗುತ್ತೆ. ನಮ್ಮ ಫ್ರ್ಯಾಂಚೈಸಿಗೆ ತುಂಬ ಜನ ಸಪೋರ್ಟರ್ಸ್ ಇದ್ದಾರೆ. ಎಲ್ಲ ಟೀಮ್ಗಳಿಂದ ಜಾಸ್ತಿ ಸಪೋರ್ಟರ್ಸ್ ಇರೋದು ನಮ್ಮ RCBಲೇ. ಎಲ್ಲೋ ಒಂದು ಕಡೆ RCB ಫ್ಯಾನ್ಸ್ ಚಿನ್ನಸ್ವಾಮಿ ಜಾಸ್ತಿ ಇದ್ದಾಗ ಬೇರೆಯವರು ಹೊಡಿತಾ ಇದ್ದಾರೆ ಅಂದರೆ ಅದನ್ನೊಂಥರ ಏನು ರಿವೆಂಜ್ ಅನ್ನೋ ರೀತಿ ತಗೊಂಡು ಅವರು ಕ್ರೇಜಲ್ಲಿ ಹೊಡಿತಾ ಇದ್ದಾರೆ. ಬಟ್ ನಮ್ಮ RCBಗೆ ಆಡೋಕ್ಕಾಗ್ತಿಲ್ಲ, ಏನು ರೀಸನ್ ಇರ್ಬೋದು? ಇರ್ಬೋದೇನೋ, ಯಾರು ಗೊತ್ತು. ಯಾಕೆಂದರೆ ಅವ್ರವ್ರ ಹೋಮ್ ಗ್ರೌಂಡಲ್ಲಿ ಅವ್ರಿಗೆ ಸಪೋರ್ಟ್ ಸಿಗದೇ ಇದ್ದಾಗ ಇಲ್ಲಿ ಆಚೆ ಬಂದಾಗ ನಮ್ಮ ಚೀರಾಟ, ನಮ್ಮ ಕಿರ್ಚಾಟ, ನಮ್ಮ ಸಪೋರ್ಟ್ನೇ ಅವ್ರ ಎನರ್ಜಿಯಾಗಿ ತೊಗೊಂಡು ಹೊಡಿತಾ ಇರ್ಬೋದು. ಅದರಿಂದ ನಾವು ಕುಗ್ಗೋ ಅವಶ್ಯಕತೆ ಏನಿಲ್ಲ. ನಮ್ಮ ಸಪೋರ್ಟ್ ಯಾವತ್ತೂ ಇರಲೇಬೇಕು ನಮ್ಮ RCB ಟೀಮ್ಗೆ. ಅದರಿಂದ ನಮ್ಮ ಟೀಮ್ ಸಹ ಗೆಲ್ಲಕ್ಕೆ ಶುರು ಮಾಡುತ್ತೆ. ಎಸ್, ಖಂಡಿತ. ಆಲ್ ದ ಬೆಸ್ಟ್ RCB. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.